ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಬದಲಾಯಿಸಿ ಮಂಗಳೂರು ಜಿಲ್ಲೆ ಅಂತ ಮಾಡಬೇಕು ಅಂತ ಕೆಲವರು ಹೊರಟಿದ್ದಾರೆ. ಅದು ಒಂದೇ ಬಳಗಕ್ಕೆ ಸೇರಿದವರು ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ ಇದರ ಹಿಂದೆ ಇರುವವರು. ದಕ್ಷಿಣ ಕನ್ನಡ ಜಿಲ್ಲೆ ಸ್ವಾತಂತ್ರ್ಯ ಪೂರ್ವದಿಂದಲೂ ತೀರಾ ಇತ್ತೀಚಿನವರೆಗೂ ಸುಮಾರು 2009ರವರೆಗೂ ಇಡೀ ದೇಶದ ಹೆಮ್ಮೆಯಾಗಿತ್ತು. ಶಿಕ್ಷಣದಲ್ಲಿ, ಬ್ಯಾಂಕಿಂಗ್ನಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ, ಆರೋಗ್ಯದ ಮಟ್ಟದಲ್ಲಿ, ಶಿಶು ಮರಣ ಪ್ರಮಾಣ ಇರ್ಬೋದು, ತಾಯಿಯರ ಮರಣ ಪ್ರಮಾಣ ಇರ್ಬೋದು, ಇವೆಲ್ಲದರಲ್ಲಿ ಕೂಡ ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ಅಭಿವೃದ್ಧಿಯಲ್ಲಿದ್ದಂಥ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಕಳೆದ 32 ವರ್ಷಗಳಲ್ಲಿ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣ ಸ್ಥಗಿತಗೊಳಿಸಿ 2009ರ ನಂತರ ಈ ಜಿಲ್ಲೆಯ ಮರ್ಯಾದೆಯನ್ನು ಸರ್ವನಾಶ ಮಾಡಿ, ಇದು ಪ್ರತಿನಿತ್ಯ ಗಲಾಟೆಗಳಾಗುವಂಥ ಜಿಲ್ಲೆ, ಮಹಿಳೆಯರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಪ್ರತಿನಿತ್ಯ ದಾಳಿಗಳಾಗ್ತಾ ಇರುವಂಥ ಜಿಲ್ಲೆ ಅಂತ ಹೇಳಿ ಇಡೀ ವಿಶ್ವದಲ್ಲಿ ಇದರ ಮಾನವನ್ನು ಕಳೆದವರು ಇವತ್ತು ಜಿಲ್ಲೆಯ ಹೆಸರನ್ನು ಬದಲಿಸಲಿಕ್ಕೆ ಕೇಳಿಕೊಳ್ಳುವ ಮೂಲಕ, ಅದರ ಬೇಡಿಕೆ ಇಡುವ ಮೂಲಕ ತಾವು ಮಾಡಿದ ಎಲ್ಲ ಅಪರಾಧಗಳಿವೆ ಅದರಿಂದ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ ಅಂತೇಳಿ ನೇರವಾಗಿ ಹೇಳಬೇಕಾಗಿದೆ. ಯಾರು ಕೇಳಿದ್ದಾರೆ? ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಬದಲಿಸಬೇಕು ಅಂತ ಯಾರಾದರೂ ಊರಿನ ಜನರು ನಿಮ್ಮ ಹತ್ರ ಕೇಳಿದ್ರಾ? ಇಲ್ಲ ಸರ್ಕಾರ ಏನಾದರೂ ಅಂಥದ್ದನ್ನು ಮಾಡ್ತೇವೆ ಅಂತ ಏನಾದರೂ ಹೇಳಿತಾ? ಬಾಗೇಪಲ್ಲಿ ಹೆಸರನ್ನು ಬದಲಾಯಿಸೋದಕ್ಕೆ ಕಾರಣ ಏನು ಅಂತೇಳಿ ಅಲ್ಲಿನ ಶಾಸಕರು ಹೇಳಿದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ವಿವರಿಸಿ ಆಗಿದೆ. ನಮ್ಮ ಜಿಲ್ಲೆಯ ಹೆಸರನ್ನು ಬದಲಿಸಬೇಕು ಅಂತ ಅದಕ್ಕೆ ಕಾರಣವನ್ನು ಯಾರಾದರೂ ಕೊಟ್ಟಿದ್ದೀರಾ ಅಥವಾ ನೀವಾದರೂ ಕೊಡ್ತೀರಾ? ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಾಗಿಯೇ ಮುಂದುವರಿಬೇಕು. ಇದು ಮಂಗಳೂರು ಜಿಲ್ಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಂಗಳೂರು ಮಾತ್ರ ಇರೋದಲ್ಲ, ನಮ್ಮ ಜಿಲ್ಲೆಯ ಪ್ರತಿಯೊಂದು ತಾಲೂಕಿಗೆ ಅದರದ್ದೇ ಆದ ಇತಿಹಾಸ ಇದೆ, ಅದರದ್ದೇ ಆದ ಸಂಸ್ಕೃತಿ ಇದೆ, ಅದರದ್ದೇ ಆದ ದೇವರುಗಳಿದ್ದಾರೆ, ಅದರದ್ದೇ ಆದ ಭಾಷೆಗಳಿವೆ, ಅದರದ್ದೇ ಆದ ಊಟದ ಕ್ರಮ ಇದೆ. ಮಂಗಳೂರಿನ ತುಳು ಬೇರೆ, ಬೆಳ್ತಂಗಡಿಯ ತುಳು ಬೇರೆ, ಪುತ್ತೂರಿನ ತುಳು ಬೇರೆ, ಸುಳ್ಯದ ಭಾಷೆ ಬೇರೆ. ಮಂಗಳೂರಿನ ಊಟದ ವಿಧಾನ ಬೇರೆ, ಪುತ್ತೂರಿನ ಊಟದ ವಿಧಾನ ಬೇರೆ, ಬೆಳ್ತಂಗಡಿಯ ಊಟದ ವಿಧಾನ ಬೇರೆ. ಇದನ್ನು ನೀವು ಮಂಗಳೂರು ಜಿಲ್ಲೆ ಅಂತ ಮಾಡಲಿಕ್ಕೆ ಬರುವುದೇ ಇಲ್ಲ. ಇದನ್ನು ಮಂಗಳೂರು ಅಂತ ಮಾಡಿದರೆ ಬಂಟ್ವಾಳ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಎಲ್ಲ ತಾಲೂಕುಗಳಿಗೆ ನಾವು ಅವಮಾನ ಮಾಡಿದಾಗಾಗ್ತದೆ, ಅವರ ಅಸ್ಮಿತೆಗೆ ನಾವು ಅವಮಾನ ಮಾಡಿದಾಗಾಗ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೆ ಈ ಜಿಲ್ಲೆಯ ಹೆಸರನ್ನು ಬದಲಿಸಬಾರ್ದು. ಇದು 200-300 ವರ್ಷಗಳಿಂದ ಏನು ಸೌತ್ ಕೆನರಾ ಆಮೇಲೆ ದಕ್ಷಿಣ ಕನ್ನಡ ಅಂತ ಇದು ಹೆಸರಾಗಿದೆ, ಎಲ್ಲ ಇತಿಹಾಸದ ಪುಟಗಳಲ್ಲಿ ಇದು ದಕ್ಷಿಣ ಕನ್ನಡ ಅಂತಲೇ ದಾಖಲಾಗಿದೆ. ಅದೇ ದಕ್ಷಿಣ ಕನ್ನಡ ಅಂತ ಹೇಳುವ ಹೆಸರು ಇಲ್ಲಿಗೆ ಮುಂದುವರಿಬೇಕು. ಇಲ್ಲಿ ಕನ್ನಡ, ತುಳು, ಬ್ಯಾರಿ, ಮಲಾಮೆ ಮತ್ತು ಮಲಯಾಳಂ ಎಲ್ಲ ಭಾಷೆಗಳವರು ಒಟ್ಟಿಗೆ ಸೇರಿ ಎಲ್ಲ ಸಂಸ್ಕೃತಿಗಳು ಒಟ್ಟಿಗೆ ಇರುವಂಥ ಅದ್ಭುತವಾದ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ. ಮತ್ತು ಇಲ್ಲಿ ಶಿಕ್ಷಣ, ಸಂಸ್ಕೃತಿ, ಬ್ಯಾಂಕಿಂಗ್ ಮತ್ತು ಈ ಥರ ಏನು ನಮ್ಮ ಜಿಲ್ಲೆ ಹೆಸರಾಗಿತ್ತು ಅದನ್ನು ಮತ್ತೆ ಮುಂದೆ ಕೊಂಡೋಗೋದಕ್ಕೆ, ಇಲ್ಲಿನ ಅಭಿವೃದ್ಧಿಯನ್ನು ಇನ್ನಷ್ಟು ಉಜ್ವಲಗೊಳಿಸೋದಕ್ಕೆ ನಾವೆಲ್ಲರೂ ಸೇರಿ ಶ್ರಮಿಸಬೇಕು. ಇದಕ್ಕೆ ಅಡ್ಡಗಾಲಾಗಿರುವವರನ್ನು ಮುಂದಿನ ಚುನಾವಣೆಗಳಲ್ಲಿ ಸೋಲಿಸಿ ಈ ಜಿಲ್ಲೆಗೆ ಕಾಯಕಲ್ಪಕ್ಕೆ ಜಿಲ್ಲೆಯ ಜನ ಒಟ್ಟಾಗಬೇಕು, ಈ ಹುನ್ನಾರನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ನಾನು ಹೇಳ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.